ಸುದ್ದಿಗಾಗಿ ಸಿದ್ದು ನ್ಯೂಸ್. ಸುದ್ದಿಗಾಗಿ ಸಿದ್ದು ನ್ಯೂಸ್ಗೆ ಸ್ವಾಗತ. ನಾನು ಮುನೀರ್ ಅವಟಗೇರಿ. ಮುದ್ದೇಬಿಹಾಳ ತಾಲೂಕು ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಬೀದಿ ನಾಯಿಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಸಾರ್ವಜನಿಕರಲ್ಲಿ ತೀವ್ರ ಆತಂಕ ಮೂಡಿಸಿದೆ. ಭಾನುವಾರ ಪಿಲೈಕಂ ನಗರದ ವಾರ್ಡ್ ಸಂಖ್ಯೆ 11ರಲ್ಲಿ ನಡೆದ ಘಟನೆಯಲ್ಲಿ ಬೀದಿ ನಾಯಿಗಳು 3 ಮಕ್ಕಳ ಮೇಲೆ ದಾಳಿ ನಡೆಸಿ ಗಾಯಗೊಳಿಸಿದ ಘಟನೆ ನಡೆದಿದೆ. ಸ್ಥಳೀಯ ನಿವಾಸಿಗಳ ಮಾಹಿತಿ ಪ್ರಕಾರ ಉಲ್ಲಾಸ್ ಹಂಡರ್ಗಲೆ ಎಂಬ ಬಾಲಕನ ಎದೆಯ ಭಾಗಕ್ಕೆ ನಾಯಿ ಕಚ್ಚಿದ್ದು ಇನ್ನಿಬ್ಬರ ಮಕ್ಕಳಿಗೂ ಗಾಯಗಳಾಗಿದೆ ಎಂದು ಈ ಕುರಿತು ವಾರ್ಡ್ ಸದಸ್ಯ ಅಜರುದ್ದೀನ್ ಮೂಲಿಮನಿ ಮಾಹಿತಿಯನ್ನು ನೀಡಿದ್ದಾರೆ. ಇದರ ಬೆನ್ನಲ್ಲೇ ಇಂದು ಮುದ್ದೇಬಿಹಾಳ ತಾಲೂಕಿನ ಕಂದಗನೂರು ಗ್ರಾಮದಲ್ಲಿಯೂ ಇದೇ ರೀತಿಯ ಮತ್ತೊಂದು ಘಟನೆ ನಡೆದು ಹೋಗ್ಬಿಟ್ಟಿದೆ. ಕಂದಗನೂರು ಗ್ರಾಮದ ನಿವಾಸಿ ಮಕ್ತುಮ್ ಸಾಬ್ ಮೂಕಿಹಾಳ್ ಅವರು ಮೊಹರಂ ಹಬ್ಬ ಕಾರ್ಯಕ್ರಮ ಮುಗಿಸಿ ಸ್ನೇಹಿತರೊಂದಿಗೆ ಅಲ್ಲೇ ಇದ್ದ ಶಾಲೆಯಲ್ಲಿ ಮಲಗಿದ್ರು. ಬೆಳಗಿನ ಜಾವ ಸ್ನೇಹಿತರು ಮನೆಗೆ ತೆರಳಿದ ಬಳಿಕ ಅಲ್ಲೇ ಒಬ್ಬರೇ ಇದ್ದ ಮಕ್ತುಮ್ ಸಾಬ್ ಅವರ ಮೇಲೆ ಬೀದಿ ನಾಯಿ ಏಕಾಏಕಿ ದಾಳಿ ನಡೆಸಿದೆ. ನಾಯಿಯ ದಾಳಿಯಿಂದ ಮಕ್ತುಮ್ ಸಾಬ್ ಅವರ 2 ಕೈಗಳು ಹಾಗೂ ಸೊಂಟದ ಭಾಗದಲ್ಲಿ ಗಂಭೀರ ಗಾಯಗಳಾಗಿವೆ. ಅವರ ಕಿರುಚಾಟ ಕೇಳಿ ಸ್ಥಳಕ್ಕೆ ಧಾವಿಸಿದ ಗ್ರಾಮಸ್ಥರು ಕಲ್ಲುಗಳನ್ನ ಎಸೆದು ನಾಯಿಯನ್ನ ಓಡಿಸಿ ಅವರನ್ನ ರಕ್ಷಿಸಿದ್ದಾರೆ. ನಂತರ ಗಾಯಾಳುವಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇರಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. ನಮ್ಮ ಅಪ್ಪಾರಿ ಅವರು ಮೊರಮ್ಮನ ಹೋಗ್ತಿಸಿಂದ ಅಲ್ಲೇ ಸಾಲಿ ಒಳಗೆ ಅವ್ರ ದೋಸ್ತರ ಜೊತೆ ಮಕ್ಕೊಂಡ್ರಿ. ನಾವ್ರೆಲ್ಲರೂ ಎದ್ದು ಹೋಗ್ಯಾರಿ, ನಾಯಿ ಬಂದು ಅಟ್ಯಾಕ್ ಮಾಡಿಬಿಟ್ಟೈತ್ರಿ ಅವ್ರಿಗೆ. ಹಚ್ಚಿ ಅಂದ್ರೆ ಮೊಟ್ಟ ಬಿಡಲ್ರಿ. ಒಳ್ಳೆ ಯಾರ ಮತ್ತೊಬ್ಬರು ಬಂದು ಕೇಸಿಂದ ಕಲ್ಲು ತೊಗೊಂಡು ಬಿಡಿಸ್ಯಾರಿ. ಅದನ್ನ ಎಲ್ಲೆಲ್ಲಿ ಕಡೋದು? ಈ ಕೈಗಿರಿ ಇಂತಲ್ಲಿ ಪಕಡಿ ಕಡೋದು. ವಯಸ್ಸೆಷ್ಟು? ವಯಸ್ಸು ಒಂದು 65 ರೀ ಅವ್ರಿಗೆ. ನಿಮ್ಮ ಹೆಸರು? ನನ್ನ ಹೆಸರು ಅಬ್ದುಲ್ ರಹಮಾನ್. ಸಾರ್ವಜನಿಕರು ಈಗ ಪ್ರಮುಖ ಪ್ರಶ್ನೆಯನ್ನ ಕೇಳುತ್ತಿದ್ದಾರೆ. ಪಟ್ಟಣ ಮತ್ತು ಗ್ರಾಮಗಳಲ್ಲಿ ಹೆಚ್ಚುತ್ತಿರುವ ಬೀದಿ ನಾಯಿಗಳ ಹಾವಳಿಯನ್ನು ನಿಯಂತ್ರಿಸುವವರು ಯಾರು? ಬೀದಿ ನಾಯಿಗಳಿಗೆ ಲಸಿಕೆ ಮತ್ತು ಸಂತಾನ ನಿಯಂತ್ರಣ ಕ್ರಮಗಳನ್ನ ಕೈಗೊಳ್ಳಲಾಗಿದೆಯೇ? ಭವಿಷ್ಯದಲ್ಲಿ ಇನ್ನಷ್ಟು ಅನಾಹುತಗಳು ನಡೆದರೆ ಅದರ ಹೊಣೆ ಯಾರು ಹೊರುತ್ತಾರೆ? ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಂಡು ಸಾರ್ವಜನಿಕರ ಸುರಕ್ಷತೆಗೆ ಆದ್ಯತೆ ನೀಡಬೇಕು ಅಂತ ಹೇಳಿ ಈ ಘಟನೆ ಕುರಿತು ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಇನ್ನಷ್ಟು ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇದು ಸುದ್ದಿಗಾಗಿ ಸಿದ್ದು ನ್ಯೂಸ್, ಸತ್ಯದ ಪರ ನಮ್ಮ ಧ್ವನಿ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ.